ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಂಜೋಲ್ಟರ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ದ ಜಡ್ಜ್ಮೆಂಟ್ ಸಿನಿಮಾದ ಬಗ್ಗೆ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ರವಿ ಸರ್ ಅವರ ಈ ಸಿನಿಮಾದ ಬಗ್ಗೆ. ಸಿನಿಮಾ ಮೇ 24 ಅಂದ್ರೆ ಶುಕ್ರವಾರ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಯಿತು. ನಾನು ಭಾನುವಾರ ಸಿನಿಮಾ ನೋಡಿ ಇದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಿನಿಮಾ ನೋಡಿರೋರು ಮತ್ತೆ ಸಿನಿಮಾದ ರಿವ್ಯೂ ನೋಡಿರೋರು ನೋಡಿದ್ರು ಓಕೆ, ಬಟ್ ಯಾರ್ಯಾರೆಲ್ಲ ಸಿನಿಮಾ ನೋಡಿಲ್ಲ ಅಥವಾ ಸಿನಿಮಾದ ಬಗ್ಗೆ ರಿವ್ಯೂ ಕೂಡ ನೋಡ್ಬೇಕು ಅನಿಸಿದ್ರೆ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲೇದಾಗಿ ದ ಜಡ್ಜ್ಮೆಂಟ್ ಸಿನಿಮಾದ ಬಗ್ಗೆ ಸಣ್ಣದಾಗಿ ಹೇಳೋದಾದ್ರೆ, ಚಿಕ್ಕದಾಗಿ ಸಿನಿಮಾದ ಒಂದು ಪರಿಚಯ ಮಾಡೋದಾದ್ರೆ, ಒಬ್ಬ ಹೆಣ್ಣು ಮೇಲೆ ಒಂದು ಮರ್ಡರ್ ಆಗುತ್ತೆ. ಆ ಮರ್ಡರ್ ಯಾಕೆ ಮಾಡ್ತಾರೆ, ಏನು ಆ ಕೊಲೆ ಹೇಗಾಯ್ತು ಅನ್ನೋದು ಸಿನಿಮಾದ ಒಂದು ಕತೆ ಇದೆ. ಅದನ್ನ ಯಾಕೆ ಮಾಡಿದ್ರು, ಏನು ಏನೇನೆಲ್ಲ ಆಯ್ತು ಅನ್ನೋದು ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಸಿನಿಮಾದಲ್ಲಿ ಮೊದಲೇದಾಗಿ ರವಿ ಸರ್ ಬಗ್ಗೆ ಹೇಳೋದಾದ್ರೆ, ರವಿ ಸರ್ ಅವರು ತುಂಬಾ ದಿನಗಳಾದ್ಮೇಲೆ ಒಂದು ಪ್ರಮುಖ ಪಾತ್ರ, ಒಂದು ಅಡ್ವೊಕೇಟ್ ಪಾತ್ರ ಒಂದು ಮಾಡಿರೋದು ಅವರು. ಅವರ ಒಂದು ಅಭಿನಯ ಆಗಿರ್ಬೋದು, ಅವರ ಒಂದು ಡ್ರೆಸ್ಸಿಂಗ್ ಕೋಡ್ ಆಗಿರ್ಬೋದು, ಒಂದು ವಾಕಿಂಗ್ ಸ್ಟೈಲ್ ಸಿನಿಮಾದಲ್ಲಿ ನಾವು ಇಷ್ಟಪಡೋಣ ಅವ್ರನ್ನ ಈ ಸಿನಿಮಾದಲ್ಲಿ ಒಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅವರ ಒಂದು ಪರ್ಫಾರ್ಮೆನ್ಸ್, ಆ ಡೈಲಾಗ್ ಡೆಲಿವರಿ ಎಲ್ಲದೂ ಕೂಡ ಚೆನ್ನಾಗಿದೆ. ಇನ್ನು ಸಿನಿಮಾದಲ್ಲಿ ದಿಗಂತ್ ಅವರ ಒಂದು ಪಾತ್ರ ಆಗಿರ್ಬೋದು, ಮತ್ತೆ ರಂಗಾಯಣ ಅವರು, ತುಂಬಾ ಕಲಾವಿದರು ತುಂಬಾ ಚೆನ್ನಾಗಿ ಒಂದು ಕೋರ್ಟ್ ಅಲ್ಲಿ ಒಂದು ಡ್ರಾಮಾ, ಏನು ಒಂದು ಕೇಸ್ ಬಗ್ಗೆ ನಡೆಯುತ್ತೆ ಆ ತರ ಒಂದು ಸಸ್ಪೆನ್ಸ್ ಮತ್ತೆ ಒಂಥರ ಇಂಟ್ರೆಸ್ಟಿಂಗ್ ಸ್ಟೋರಿನೂ ಕೂಡ ಇದೆ ಸಿನಿಮಾದಲ್ಲಿ. ಆತರ ಸಿನಿಮಾನ ಒಂದು ಕನ್ನಡದಲ್ಲಿ ರಿಲೀಸ್ ಆಗಿರೋದು ದ ಜಡ್ಜ್ಮೆಂಟ್ ಅನ್ನೋ ಸಿನಿಮಾ. ರವಿ ಸರ್ ಅವರ ಈ ಹಿಂದೆ ಯುದ್ಧ ಕಂಡ ಸಿನಿಮಾ ಆಗಿರ್ಬೋದು, ಮತ್ತೆ ದಶಮುಖ ಮತ್ತೆ ದಶರಥ, ಈ ತರ ಕೆಲವೊಂದು ಸಿನಿಮಾಗಳಲ್ಲಿ ಅವರು ಒಂದು ಈ ತರ ಒಂದು ಕೋರ್ಟ್ ಕೇಸು ಆ ತರ ಒಂದು ಡ್ರಾಮಾ ಆ ತರ ಸ್ಟೋರಿ ಬೇಸ್ ಮೇಲೆ ಸಿನಿಮಾ ಬಂದಿತ್ತು. ಬಟ್ ಈ ತರ ಒಂದು ಏನ್ ಸಿನಿಮಾ ಇದೆ, ರವಿ ಸರ್ ಅವರ ಒಂದು ಜರ್ನಿಯಲ್ಲಿ ಒಂಥರ ಹೊಸ ಮೈಲಿಗಲ್ಲು ಅಂತಾನೆ ಹೇಳ್ಬೋದು. ಆ ತರ ಒಂದು ಸಿನಿಮಾ ದ ಜಡ್ಜ್ಮೆಂಟ್ ಅನ್ನೋ ಸಿನಿಮಾ ರಿಲೀಸ್ ಆಗಿದೆ. ಯಾರೆಲ್ಲ ಕೂಡ ನೋಡಿಲ್ಲ ನೋಡಿ, ಸಿನಿಮಾದ ಬಗ್ಗೆ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇನ್ನು ಸಿನಿಮಾದ ಒಂದು ಸ್ಟಾರ್ಟ್ ಆದಾಗಿಂದ ಎಂಡ್ ವರೆಗೂ ಕೂಡ ಒಂದೊಂದು ಸೀನ್ ಅಲ್ಲಿ ಬರುವಂತ ಒಂದು ಹಿನ್ನೆಲೆ ಸಂಗೀತ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಆ ಸಿನಿಮಾದ ಒಂದು ನಮಗೆ ಮುಂದುವರೆಗೂ ಕೂಡ ಕರ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲಿ ಕೂಡ ಸಿನಿಮಾ ಬೋರು ಆತರ ಏನು ಅನ್ಸಲ್ಲ. ಇನ್ನು ಸಿನಿಮಾದ ಒಂದು ಸಾಂಗ್ ಬಗ್ಗೆ ಹೇಳೋದಾದ್ರೆ, ಸಾಂಗ್ ಒಂದು 3 ಸಾಂಗ್ ಇದೆ. ಅದರಲ್ಲಿ ಒಂದು ಸಾಂಗ್ ಮೇನ್ ಆಗಿರೋದು. ಅಷ್ಟು ಸಿನಿಮಾದಲ್ಲಿ ಈ ತರ ಒಂದು ಸಿನಿಮಾ ಇದ್ದಾಗ ಆ ಸಾಂಗ್ ಬಗ್ಗೆ ಅಷ್ಟು ಇಂಟ್ರೆಸ್ಟಿಂಗ್ ಇರಲ್ಲ. ಸಾಂಗು ಕೂಡ ಒಂದ್ ತಕ್ಕ ಮಟ್ಟಿಗಿದೆ. ಬಟ್ ಸಿನಿಮಾದ ಸ್ಟೋರಿ ಲೈನ್ ಆಗಿರ್ಬೋದು, ಮತ್ತೆ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಮತ್ತೆ ಸಿನಿಮಾದ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಕತೆ ಮತ್ತೆ ಎಲ್ಲರ ಒಂದು ಪಾತ್ರ ತುಂಬಾ ಅದ್ಭುತವಾಗಿದೆ. ರವಿ ಸರ್ ಅವರು ಕೂಡ ಸುಮಾರು ದಿನಗಳಾದ್ಮೇಲೆ ಈ ತರ ಒಂದು ಪಾತ್ರ ಮಾಡ್ತಾ ಇರೋದು. ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ನಿಮ್ಮ ಒಂದು ಊರುಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ನಿಯರೆಸ್ಟ್ ಥಿಯೇಟರ್ ಅಲ್ಲಿ ಕೂಡ ಸಿನಿಮಾ ರಿಲೀಸ್ ಆಗಿದೆ. ನೋಡಿ ದ ಜಡ್ಜ್ಮೆಂಟ್ ಅನ್ನೋ ಸಿನಿಮಾ ನಿಮಗೂ ಕೂಡ ಇಷ್ಟ ಆಗುತ್ತೆ. ಕನ್ನಡದಲ್ಲಿ ಈ ತರ ಸಿನಿಮಾಗಳು ಬರೋದು ತುಂಬಾ ಕಡಿಮೆ. ನಾವು ಮಲಯಾಳಂ ಮತ್ತೆ ಬೇರೆ ಭಾಷೆಯ ಸಿನಿಮಾಗಳು ಈ ತರ ಒಂದು ಕೋರ್ಟ್ ಡ್ರಾಮಾ ಆ ತರ ಸಿನಿಮಾಗಳು ನೋಡ್ತೀವಿ. ಉದಾಹರಣೆ ದೃಶ್ಯ ಸಿನಿಮಾ ಆಗಿರ್ಬೋದು. ದೃಶ್ಯ ಸಿನಿಮಾನು ಕೂಡ ರವಿ ಸರ್ ಅವರ ಸಿನಿಮಾ. ಆದ್ರೂ ಕೂಡ ಅದ 1 ಮತ್ತೆ 2ನೇ ಭಾಗ ಅದು ಮಲಯಾಳಂ ಸಿನಿಮಾದ ರೀಮೇಕ್ ಆಗಿತ್ತು. ಬಟ್ ಇದು ನಮ್ಮ ಕನ್ನಡದ ಸಿನಿಮಾ ಸ್ವಮೇಕ್ ಆಗಿರೋದು. ಈ ಸಿನಿಮಾ ರವಿ ಸರ್ ಅವರ ಒಂದು ಪಾತ್ರ ತುಂಬಾ ಅದ್ಭುತವಾಗಿದೆ. ಮತ್ತೆ ಇನ್ನು ಉಳಿದ ಕಲಾವಿದರು ಕೂಡ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ಗುರುರಾಜ್ ಕುಲಕರ್ಣಿ ಅವರು ಈ ಸಿನಿಮಾದ ಒಂದು ನಿರ್ದೇಶಕರು. ಅವರು ಕೂಡ ತುಂಬಾ ಚೆನ್ನಾಗಿ ಸಿನಿಮಾನ ಕಟ್ಕೊಡಿದ್ರು ಅಂತ ಹೇಳ್ಬೋದು. ಸ್ನೇಹಿತರೆ, ಕೊನೆಯದಾಗಿ ಯಾರೆಲ್ಲ ಸಿನಿಮಾ ನೋಡಿಲ್ಲ ನೋಡಿ, ನಿಮಗೊಂದು ಕೋರ್ಟು ಅಥವಾ ಈ ತರ ಒಂದು ಡ್ರಾಮಾ ಕೇಸ್ ಇರುತ್ತಲ್ಲ, ಕೋರ್ಟ್ ನಡೆಯುವಂತ ಕೇಸು ಮತ್ತೆ ಕೊಲೆ, ಈ ತರ ಒಂದು ಸಿನಿಮಾ ನೋಡೋಕೆ ಇಷ್ಟಪಡೋರು, ಮತ್ತೆ ರವಿ ಸರ್ ಅವರ ಒಂದು ಹೊಸ ಸ್ಟೈಲು ಮತ್ತೆ ಒಂದು ಹೊಸ ತರಹದ ಒಂದು ಸಿನಿಮಾ ನೋಡೋರು ಇಷ್ಟಪಡೋರು ಈ ಸಿನಿಮಾದ ಜಡ್ಜ್ಮೆಂಟ್ ಸಿನಿಮಾ ನೋಡಿ ನಿಮಗೇನು ಅನ್ನಿಸೋದು ಕೂಡ ಒಂದು ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.